ವಿಟ್ಲಾ ಎಲ್ಲ ಸೇರಿ ಬರೀ 250 ರೂಪಾಯಿ ಇದೆ ಕಣ. ನಾನು ಹೇಳಿದಾಗ್ಲೂ 250 ರೂಪಾಯಿನೇ ಬಂತಲ್ಲ. ಇದ್ರಲ್ಲಿ ಹಳೆ ನೋಟ್ಗಳಿದ್ರೆ ಏಪ್ರಿಲ್ ತಿಂಗಳ ನಂತರ ಚಲಾವಣೆ ಆಗಲ್ವೋ? ಏನ್ ಹೇಳ್ತಾ ಇದ್ದು? 2005 ಹಿಂದಿನ ನೋಟ್ಗಳಿಗೆ ಇಸ್ವಿ ಹಾಕಿರಲ್ಲ, ಅದನ್ನೆಲ್ಲ ನಾವು ಬ್ಯಾಂಕ್ ಅವ್ರಿಗೆ ಕೊಟ್ಟು ಹೊಸ ನೋಟ್ಗಳಿಗೆ ಬದಲಾವಣೆ ಮಾಡ್ಕೋಬೇಕು. ಈ 10 ರೂಪಾಯಿ ನೋಟ್ ಬದಲು 1000 ರೂಪಾಯಿ ನೋಟ್ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಅದಕ್ಕೆ ಕೆಲಸ ಮಾಡ್ತೀಯ? ಕೂತಿದಾರಲ್ಲ ಬಾಬು ಕೇಳೋದ. ಜಾಜಿ ಅವರೇ ಶುಭೋದಯ. ಜಾಜತ್ಗೆ ನಂದು ಅದೇನೆ. ವೆರಿ ಗುಡ್ ಮಾರ್ನಿಂಗ್. ಏನಾಗ್ಬೇಕಾಗಿತ್ತು? ಜಾಜತ್ಗೆ ನಂಗೊಂದು ಡೌಟ್. ಈ ನೋಟ್ಗಳು ಅಂದ್ರೆ ಎಲ್ಲ ಒಂದೇ ಅಲ್ವಾ? ನೋಟ್ ಅಂದ್ರೆ ಕರೆನ್ಸಿ. ಎಸ್ ಯು ಆರ್ ರೈಟ್, ಎಲ್ಲ ಒಂದೇ. ಹಾಗಿದ್ರೆ ನೀವು ಯಾಕೆ ಈ 10 ರೂಪಾಯಿ ನೋಟ್ಗಳನ್ನ ತಗೊಂಡು 1000 ರೂಪಾಯಿ ನೋಟ್ಗಳನ್ನ ಕೊಡಬಾರ್ದು? ಆರ್ ಯು ಮ್ಯಾಡ್? ಜಾಜತ್ಗೆ ಈಗಿನ ಕಾಲದಲ್ಲಿ 10 ರೂಪಾಯಿಗೆ ಬೆಲೆನೇ ಇಲ್ಲ. ಬೈಟು ಕಾಫಿ ಬರೋದು ಅಂತೀನಿ. ನಾವೇನಾದ್ರೂ ಕೆಲಸ ಮಾಡ್ಬೇಕು ಅನ್ಕೊಂಡಿದೀವಿ ಜಾಜಿ ಅವರೇ, ಅದಕ್ಕೋಸ್ಕರ ನೀವು ಯಾಕೆ ಈ ನೋಟ್ಗಳನ್ನ ದೊಡ್ಡದು ಮಾಡಿ ಕೊಡಬಾರ್ದು? ಹೋಗಿ ಹಬಿನ ಕೇಳಿ. ಕೇಳೋದಕ್ಕೆ ಅವ್ರು ಎಲ್ಲಿದ್ದಾರೆ? ಕುಂದಾಪುರಕ್ಕೆ ಹೋಗಿ ಪಟ್ಟ ಕೂತು ಬಿಟ್ಟಿದಾರಲ್ಲ. ಜಾಜಿ ಅವರೇ, ನೀವು ನಮ್ಗೆ ಸಪೋರ್ಟ್ ಮಾಡಿದ್ರೆ ನಾವು ಒಂದು ದಾರಿ ನೋಡ್ಕೋತೀವಪ್ಪ. ಜಾಜತ್ಗೆ ನೀವೇ ಹೇಳಿ, ನಾವು ಡಿಟೆಕ್ಟಿವ್ ಕೆಲಸದಲ್ಲಿ ಮಾಸ್ಟರ್ಸ್ ತಾನೆ? ಎಸ್ ಅದ್ರಲ್ಲಿ ಅನುಮಾನನೇ ಇಲ್ಲ. ನೀವಿಬ್ರು ತುಂಬಾ ಬ್ರಿಲಿಯಂಟ್. ಹೌದು ಜಾಜಿ ಅವರೇ, ಆ ಪಾಂಡುರಂಗನಿಗೆ ಬುದ್ಧಿನೇ ಇಲ್ಲ. ಕಷ್ಟಪಟ್ಟು ಡಿಟೆಕ್ಟಿವ್ ಕೆಲಸ ಮಾಡೋದು ನಾವು, ಹೆಸರು ತಗೊಳ್ಳೋದು ಅಯೋಗ್ಯ. ನಮ್ಮ ಯಜಮಾನ್ರನ್ನೇ ಬೈತೀರಾ? ನೀವಿಬ್ರು ಅದೆಷ್ಟು ಬುದ್ಧಿವಂತರು ಅಂತ ನಾನು ನೋಡೇ ಬಿಡ್ತೀನಿ. ನನ್ನ ಹಬಿಗೆ ತಲೆ ಇಲ್ಲ ಅನ್ನೋ ವಿಷಯ ನಿಮ್ಗೂ ಗೊತ್ತಾಯ್ತಲ್ಲ. ಐ ಆಮ್ ಸೋ ಹ್ಯಾಪಿ. ಚೆಕ್ ದಿಸ್ 1000 ರೂಪೀಸ್. ಥ್ಯಾಂಕ್ ಯು ಜಾಜಿ ಅವರೇ. ಹಲೋ, ಎಕ್ಸ್ಕ್ಯೂಸ್ ಮೀ, ಇದು ದೋಸೆಗಲ್ಲ, ಏನಾದ್ರೂ ಒಳ್ಳೆ ಕೆಲಸ ಮಾಡೋಕೆ. ಜಾಜತ್ಗೆ ಅದು ಪದ್ದುಗಾಯ್ತು, ಮತ್ತೆ ನನಗೆ ಡೋಂಟ್ ವರಿ ವಿಟ್ಲಾ, ಯು ಆಲ್ಸೋ ಟೇಕ್ 1000 ರೂಪೀಸ್. ಏನಾದ್ರೂ ಒಳ್ಳೆ ಕೆಲಸ ಮಾಡಿ, ಓಕೆ? ಅಡ್ಗೆ ಮನೆಗೆ ಬಂದಿದ್ರೆ ತಿನ್ನೋದಕ್ಕೆ ಏನಾದ್ರೂ ಕೊಡ್ತಿದ್ದೆ. ಎಲ್ಲ ರಾಜಕೀಯ. ಚಂಪಾ, ನೀ ಕರ್ತಿದ್ ನಮ್ಮನ್ನ. ಹೌದು, ಈ ಮನೆಯಲ್ಲಿ ಕೆಲವರು ಬುದ್ಧಿವಂತರಿದ್ದಾರೆ, ಇನ್ ಕೆಲವರು ಬುದ್ಧಿ ಇಲ್ಲದೇ ಇರೋರು ಇದ್ದಾರೆ. ಹಾಗೇನಿಲ್ಲ ಕಡೆ, ಎಲ್ಲ ಹೋಲ್ಸೇಲ್ ಆಗಿ ಬುದ್ಧಿವಂತರು. ಮತ್ತೆ ನಮ್ಮ ಯಜಮಾನ್ರಿಗೆ ತಲೆ ಇಲ್ಲ, ಅಯೋಗ್ಯ ಅಂತೆಲ್ಲ ಅಂತಿದ್ದೆ. ತಮಾಷೆಗೆ. ಹಾಗಿದ್ರೆ ನೀವಿಬ್ರು ಬುದ್ಧಿವಂತರು ಅಂತ ಪ್ರೂವ್ ಮಾಡಿ. ಅದಕ್ಕಂತೆ 2 ನಿಮಿಷ ಪ್ರೂವ್ ಮಾಡ್ಬಿಡ್ತೀವಿ. ಲೇ ವಿಟ್ಲಾ, ನಮ್ಮ ಟ್ಯಾಲೆಂಟ್ ಏನು ಅಂತ ಇವಳಿಗೆ ತೋರಿಸ್ಲೇಬೇಕು. ನೋಡ್ತಾರೆ ಏನು ಮಾಡ್ತೀನಿ ಅಂತ. ಚಂಪಾ, ಇದು ಗುಂಡು ಪಿನ್ನು. ನಾನು ಇದನ್ನ ಚಿಮ್ಮುತ್ತೀನಿ. 2 ನಿಮಿಷದಲ್ಲಿ ಇದನ್ನ ಹುಡ್ಕೊಂಡ್ ಬರಕ್ಕಾಗುತ್ತಾ? ಅಷ್ಟೇ ತಾನೇ? ನೀನ್ ಮೊದ್ಲು ಚಿಮ್ಮು, ನಾನು ಹುಡ್ಕೊಂಡು ಬರ್ತೀನಿ. ಚೈತ್ರಿ, ಬರ್ತೀನಿ. 10 ಸೆಕೆಂಡ್, 20 ಸೆಕೆಂಡ್ ಆಯ್ತು, 40 ಸೆಕೆಂಡ್ ಆಯ್ತು, 1 ನಿಮಿಷ ಆಯ್ತು. ಇವಾಗ 10 ಸೆಕೆಂಡು, 9, 8, 7, 6, 5, 4, 3, 2, 1. ಗುಂಪಿನ್ ಸಿಗ್ಲೇ ಇಲ್ಲ, ಹಾಳಾದವನು. ಗುಂಪಿನ್ ಯಾವ ಕಡೆ ಚಿಮ್ಮದ್ಯಾ? ಎಪ್ಪತ್ತು. ಅದೇ 2 ನಿಮಿಷದಲ್ಲಿ ನೀನ್ ಆ ಗುಂಪಿನ ಹುಡುಕ ತೋರ್ಸ. ಲೇ ವಿಟ್ಲಾ, ಟೈಮರ್ ಆನ್ ಮಾಡ. 10 ಸೆಕೆಂಡ್ ಆಯ್ತು, 20 ಸೆಕೆಂಡ್ ಆಯ್ತು, 40 ಸೆಕೆಂಡ್ ಆಯ್ತು, 1 ನಿಮಿಷ ಆಯ್ತು. ಸಿಕ್ಬಿಡ್ತು. ನೋಡಿಲಿ ಗುಂಡು ಪಿನ್ನು, ನಿನ್ನ ಕೈಲಿ 2 ನಿಮಿಷದಲ್ಲಿ ಹುಡ್ಕಕ್ಕಾಗ್ದಿದ್ದನ್ನ ನಾನು 1 ನಿಮಿಷದಲ್ಲಿ ಹುಡುಕಿದೀನಿ. ಈಗಲಾದ್ರೂ ಒಪ್ಪತ್ತಾನೆ ನಾವು ಬುದ್ಧಿವಂತರು ಅಂತ. ಆಯ್ತಪ್ಪ, ನೀವಿಬ್ಬರೇ ಬುದ್ಧಿವಂತರು, ನಿಮ್ ಬೆನ್ನ ನೀವೇ ತಟ್ಕೊಳ್ಳಿ. ವಿಟ್ಲಾ, ನಾನು ನಿನ್ನ ಬೆನ್ನು ತಟ್ತೀನಿ, ನೀನು ನನ್ನ ಬೆನ್ನು ತಟ್ಟು. ಶಭಾಷ್ ಶಬಾಷ್. ಚಂಪಾ ಹೇಳ್ತಾ ಇದ್ಲು, ನಿನ್ನೆ ನೀನ್ ಗುಂಪಿಲ್ ಹೊಡ್ಕೊಟಿ ಅಂತ. ಅದೊಂಥರ ಟ್ರಿಕ್ಕು ಕಣಮ್ಮ. ಆ ಟ್ರಿಕ್ಕು ನನಗೆ ಪದ್ಧತಿ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಅದೇನು ಅಂತ ನಂಗೂ ಹೇಳಿಪ್ಪ. ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ಅದು ಹಾಗಲ್ಲ ಕಣೋ, ಇಷ್ಟು ದೊಡ್ಡ ಮನೇಲಿ ಅಷ್ಟು ಚಿಕ್ಕ ಗುಂಪಿನ ಅದು 1 ನಿಮಿಷದಲ್ಲಿ ಹುಡ್ಕೊಟ್ಟೆ ಅಂದ್ರೆ ನಂಗಂತೂ ನಂಬಕ್ಕೆ ಆಗ್ತಿಲ್ಲಪ್ಪ. ಅದು ಹೇಗೆ ಅಂತ ಹೇಳಪ್ಪದ್ದು. ಅದು
ಹಾಳಾಗೋಯ್ತು ಹೇಳ್ಬಿಡ. ನೋಡು ಪಲ್ಲು, ಅದೊಂದು ಮ್ಯಾಜಿಕ್ ಟ್ರಿಕ್ಕು. ನಾನು ಎಷ್ಟಿದ್ದೆ ಬೇರೆ ಗುಂಡ್ಪಿನ್ನು, ಸಿಕ್ತು ಅಂತ ತೋರಿಸಿದ್ದೆ ಬೇರೆ ಗುಂಡ್ಪಿನ್ನು. ಒಂದೇ ತರದ 2 ಗುಂಡ್ಪಿನ್ ಇಟ್ಕೊಂಡಿದ್ದೆ. ಏನಪ್ಪ ಒಟ್ನಲ್ಲಿ ಆ ಚಂಪಂಗ್ ಸರಿಯಾಗಿ ಬುದ್ಧಿ ಕಲ್ಸಿದ್ದೀರಾ. ಅವ್ಳು ಯಾವಾಗ ನೋಡಿದ್ರು ನಿಮ್ಗೆ ದಡ್ರು ದಂಡ್ಪಿಂಡಗಳು ಅಂತ ಬೈತಾನೆ ಇರ್ತಾಳೆ. ನೀವ್ ಹೀಗೆ ಆಗಾಗ ನಾವು ದಡ್ರಲ್ಲ ಬುದ್ಧಿವಂತರು ಅಂತ ಪ್ರೂವ್ ಮಾಡ್ಬೇಕು. ಆ ಚಂಪನ್ನ ಕರೆದು ಮತ್ತೆ ನಮ್ಮ ಬುದ್ಧಿವಂತಿಕೆ ಪ್ರದರ್ಶನ ಮಾಡೋಣ. ಅಷ್ಟೇ ತಾನೇ. ಏಯ್ ಚಂಪಾ, ಬರೋ ಇಲ್ಲಿ. ತಿಂಡಿ ಇಲ್ಲ ಕಂಡ್ರು. ಬೇಕು ಅಂತ ಯಾರೇ ಕೇಳಿದೀವಾಗ ನೀನೇನಾದ್ರು ಬಿಸಾಕೋ, ನಾನು ಹುಡ್ಕೊ ಬರ್ತೀನಿ. ಈ ಬಿಸಾಕೋದು ಹುಡ್ಕೋದು ಎಲ್ಲ ಬೇಕಾಗಿಲ್ಲ. ಈ ಮನೆಯಲ್ಲಿ ನಾನು ಏನಾದ್ರೂ ಒಂದು ವಸ್ತುನ ಕದೀತೀನಿ, ಅದನ್ನ ನೀವು ಕಂಡು ಹಿಡಿಬೇಕು. ಅಂದ್ರೆ ಇದೇ ಮಲ್ಲಿ ಕದ್ದು ಇದೇ ಮಲ್ಲಿ ಬಚ್ಚಿಡ್ತೀಯ? ಹೌದು, ನಾನು 3 ಸತಿ ಕದೀತೀನಿ. ನೀವು ಏನಾದ್ರೂ ಒಂದ್ 2 ಸತಿ ಆದ್ರೂ ಹುಡುಕ್ಬೇಕು. ಸಾಕ್ಷಿ ಸಮೇತ ಹಿಡಿಬೇಕಾ? ಹೌದು, ಹಾಗೇನಾದ್ರೂ ನೀವು ಸಾಕ್ಷಿ ಸಮೇತ ಹಿಡಿದಿದ್ದೆ ಆದ್ರೆ ನಾನ್ ಸೋತೆ ಅಂತ ಒಪ್ಕೊಂಡು ನಿಮ್ಗೆ 10,000 ರೂಪಾಯಿ ಕೊಡ್ತೀನಿ. ನೀವೇನಾದ್ರೂ ಹುಡ್ಕಕ್ ಆಗ್ಲಿಲ್ಲ ಅಂದ್ರೆ 10,000 ರೂಪಾಯಿನ ನನಗ್ ಕೊಡ್ಬೇಕಾಗುತ್ತೆ. ಅದು ಆಗ್ಲಿಲ್ಲ ಅಂದ್ರೆ ಹಿಟ್ ರುಬ್ಬೋ ಕೆಲ್ಸಕ್ಕೆ ಹಾಕೋತೀನಿ. ಚಾಲೆಂಜಾ? ಚಾಲೆಂಜು. ಇಷ್ಟಾಯ್ತು. ವೆರಿ ಗುಡ್ ವೆರಿ ಗುಡ್. ಆ ಚಂಪಂಗೆ ಇದೇ ರೀತಿ ಚೀಟ್ ಮಾಡಿ ಮಾಡಿ ಲೆಸನ್ ಟೀಚ್ ಮಾಡ್ಬೇಕು. ಏನಂತೆ ಅದು ಚಾಲೆಂಜು? ಚಂಪಾ ಮನೇಲೇನೋ ಕದೀತಾಳಂತೆ, ಅದನ್ನ ನಮ್ಮ ಯಜಮಾನ್ರು ಮತ್ತೆ ಪದ್ದು ಕಂಡು ಹಿಡಿಬೇಕಂತೆ. ರಾಮರಾಮ, ಮನೆಯವರಾಗಿ ಮನೆನೇ ಕದೀತಾರಂತ ಮಾಡಕ್ಕೆ ಬೇರೆ ಕಸುವಿಲ್ವಂತ ಇವಳಿಗೆ. ಬರೀ ಒಂದ್ ಆಟ ಅಷ್ಟೇ ಅಲ್ವಾ, ಯಾರು ಗೆಲ್ತಾರೋ ನೋಡೋಣ ಬಿಡಮ್ಮ. ನಮ್ಮ ಗಂಡುಗಲಿ ವಂಶದ ಇತಿಹಾಸದಲ್ಲಿ ಇದುವರೆಗೂ ಮನೇಲಿ ಕದ್ದವರೇ ಇಲ್ಲ. ಈ ತಲೆ ಕೆಟ್ಟ ಅಳಿಯಂದಿರು ಪದ್ದು ಸೇರ್ಕೊಂಡಾಗಿಂದ ಮನೆ ಅಧ್ವಾನವಾಗಿ ಹೋಯ್ತು. ಇದನ್ನೆಲ್ಲ ನೋಡ್ಕೊಂಡು ನಾನು ಇನ್ನೂ ಬದುಕಿದ್ದೀನಲ್ಲ, ಎಲ್ಲ ನನ್ನ ಕಲ್ಮ. ಅಯ್ಯೋ ಬಾಳೆ. ಪದ್ದು ಬಿಟ್ಲ, ನನ್ಗೆ ಯಾಕೋ ಇದು ರಿಸ್ಕ್ ಅನ್ಸ್ತಾ ಇದೆ. ಈ ತರ ರಸ್ಕ್ ಮಾಡಿ ತಿನ್ನೋದು ನಮಗೆ ಕರಗತವಾಗ್ಬಿಟ್ಟಿದೆ. ಅಷ್ಟಕ್ಕೂ ಅವಳು ಕದ್ಮಾಲ್ನ ಹಳ್ಳಿಗೆ ಸಾಗಿಸ್ತಾ ಇಲ್ಲ, ಇದೇ ಮನೇಲೆ ಇಟ್ಟಿರ್ತಾಳಂತೆ. ಒಂದ್ ವೇಳೆ ಅವಳು ನನ್ನ ನೆಕ್ಲೆಸ್ ಕದ್ಬಿಟ್ರೆ? ಅದನ್ನ ಕಂಡಿಡಿಯೋದಕ್ಕಿಂತ ವಿಜಯವನ್ನ ನೀವು ಯಾಕೆ ಟೆನ್ಷನ್ ಮಾಡ್ಕೋತಾ ಇದ್ರೆ ಜಜ್ಜಕ್ಕೆ? ನೀವೇನೋ ಕಂಡು ಹಿಡಿತೀರಾ? ಅಕಸ್ಮಾತ್ ಆ ಒಡವೆಗಳು ಸಿಗದೆ ಇದ್ರೆ ಗೋಲ್ಡ್ ಆರ್ನಮೆಂಟ್ಸ್ ನ ಕಳ್ಕೊಳ್ಳೋದು ನಾನು. ಜಾಜಿ ಅವರೇ, ನಾವು ಬುದ್ಧಿವಂತರು ಅಂತ ಪ್ರೂವ್ ಮಾಡ್ಕೊಳ್ಳೋದಿಕ್ಕೆ ಇದು ಸದಾವಕಾಶ. ಅದಕ್ಕೆ ನೀವ್ ಯಾಕೆ ಕಲ್ಲಾಗ್ತಾ ಇದೀರಾ? ನೀವು ನಮ್ಗೆ ಸಪೋರ್ಟ್ ಮಾಡ್ಬೇಕು. ಜಜ್ಜಕ್ಕೆ ನೋಡ್ತಾ ಇದ್ರೆ ಆ ಚಂಪನ್ಗೆ ನಾವು ಹೇಗೆ ಬುದ್ಧಿ ಕಲಿಸ್ತೀವಿ ಅಂತ ಇನ್ನು ಯಾವತ್ತೂ ನಮ್ಮ ತಂಟೆಗೆ ಬರಬಾರ್ದು, ಹಂಗ ಮಾಡ್ತೀವಿ. ವೆರಿ ಗುಡ್. ಓಕೆ ಓಕೆ, ನೀವು ಶುರು ಹಚ್ಕೊಳ್ಳಿ. ನನ್ ಸಪೋರ್ಟ್ ನಿಮ್ಗೆ ಇದ್ದೇ ಇರುತ್ತೆ. 2 ಸಲ ರೆಡ್ ಹ್ಯಾಂಡ್ ಹಿಡಿರಿ, ನಾನೇ ಅವಳನ್ನ ವಿಲೇಜ್ಗೆ ಸೆಂಡ್ ಮಾಡ್ತೀನಿ. ಅತ್ತೆ ಅತ್ತೆ, ಒಂದ್ ನಿಮಿಷ ಇಲ್ಲೇ ಬರ್ತೀನಿ. ಹಾ ನಿಧಾನಕ್ಕೆ ಬನ್ನಿ. ಅತ್ತೆ ಮತ್ತೆ ಕಾಫಿ ಸ್ಟ್ರಾಂಗ್? ನೀನು ನುಳಿಯೋದು ಕಾಫಿ ಕೊಡೋ ಆಟನೋ ಎಲ್ಲ ಚೆನ್ನಾಗಿದೆ ನನ್ನ ಬಂಗಾಳ. ಏನು ಇವತ್ತು ಲೂಮ್ ಒಳಗೂ ಬಂದ್ಬಿಟ್ಟೆ? ಅತ್ತೆ, ನೀವ್ ಕೆಳಗ್ ಬರ್ಲಿಲ್ವಲ್ಲ, ಅದಕ್ಕೆ ನಾನ್ ಮೇಲ್ ಬಂದೆ. ಮೊದ್ಲು ನಿಮ್ಮ ಕಾಫಿ ಕೊಡದೆ ಬೇರೆಯವ್ರ ಕಾಫಿ ಕೊಡಕ್ ಮನ್ಸೇ ಆಗಲ್ಲ ಅತ್ತೆ. ಕಾಫಿ ಹೇಗಿದೆ? ಅಯ್ಯೋ, ನೀನು ಮಾಡೋ ಕಾಫಿ ರುಚಿನ ಹೇಳಬೇಕೇನೆ. ಸೂಪಲ್ಲು ಸೂಪಲ್ಲು. ಸರಿ ಸರಿ, ಕಾಫಿ ಕುಡಿದ್ಮೇಲೆ ಕಪ್ನ ಕ್ಲೀನಾಗಿ ತೊಳೆದಿಟ್ಬಿಡಿ. ಕಲ್ಮ ರೇ ಚಂಪಾ ಬಾಳೆ ಇಲ್ಲಿ. ಏನತ್ತೆ? ನನ್ನ ಪೆಟ್ಟಿನಿಂದ ಒಂದು ಜೊತೆ ಬಂಗಾರದ ಬಳೆ ಕಾಣ್ತಾ ಇಲ್ಲ. ಏನೋ ಬಂಗಾರದ ಬಳೆ ಕಾಣ್ತಾ ಇಲ್ವಾ? ಯಾರು ಕದ್ದಿದ್ದಾರೋ ಮರ್ಯಾದೆಯಾಗಿ ತಂದು ಕೊಟ್ಬಿಡಿ, ಇಲ್ಲ ಅಂದ್ರೆ ನನ್ನ ಇನ್ನೊಂದು ಮುಖನ ತೋರಿಸ್ಬೇಕಾಗುತ್ತೆ. ಅತ್ತೆ, ಇನ್ಯಾರು ಈ ಚಂಪನೆ ಕದ್ದಿರ್ತಾಳೆ. ಅತ್ತೆಯವ್ರ ಬಳೆ ಕದ್ದು ನಾನೇನ್ ಮಾಡ್ಲಿ? ನೋಡಿದೇನೋ? ಇಲ್ಲ ಕಣೋ, ಯಾವಾಗ ಕೂದ್ಲು ಅದೇ ಗೊತ್ತಾಗ್ತಿಲ್ಲ ಕಣೋ. ಅತ್ತೆ, ನಿಮ್ ರೂಮ್ಗೆ ಯಾರ್ಯಾರು ಬಂದಿದ್ರು ಹೇಳಿ? ಕಸ ಗುಡ್ಸಕ್ಕೆ ಅಂತ ಇವಳು ಬರ್ತಾಳೆ, ಮಾತಾಡ್ಸಕ್ಕೆ ಅಂತ ಎಲ್ಲರೂ ಬರ್ತಾ ಇರ್ತಾಳೆ. ನಾನು ಇಲ್ಲದೆ ಇರುವಾಗ ನಾಯಿ ಬೆಕ್ಕು ಬರ್ತವೆ, ತಡೆಯಲಿಕ್ಕಾಗುತ್ತಾ? ಇಲ್ಲ ನಿನ್ನ ಹಾಗೆ ಅಡ್ಮಿಷನ್ ಬೋರ್ಡ್ ಹಾಕಕ್ಕಾಗುತ್ತಾ? ಕದ್ದು ಬಿಟ್ಟ. ನೀವೇನಾದ್ರೂ ಕದ್ದಿದ್ರೆ ಕೊಟ್ಬಿಟ್ರಾ? ನಾವು ಕದ್ದಿಲ್ಲ. ನಮ್ಗದು ಗೊತ್ತೇ ಇಲ್ಲ. ಕಳೆದೋಗಿರೋದನ್ನ ಹುಡುಕಿ. ಹಾಗಾದ್ರೆ ಹುಡ್ಕೋದು ಒಂದ್ ಗುಂಪಿನ ಎಸ್ತು ಇನ್ನೊಂದ್ ಗುಂಪಿನ ತಂದು ತೋರ್ಸಿದ್ರಲ್ಲ, ಹಾಗೆ ಹುಡುಕಿ. ಸೋತೆ ಅಂತ ಒಪ್ಕೊಳ್ಳಿ, ನಾನ್ ಸಹಾಯ ಮಾಡ್ತೀನಿ. ಆಯ್ತು, ಸೋತ್ವೆ. ಅತ್ತೆ, ನಿಮ್
ಬಳೆಗಳನ್ನ ಮಂಚದ ಕೆಳಗೆ ಬೀಳಿಸ್ಕೊಂಡಿದ್ರಿ. ಕಸ ಗುಡಿಸ್ಬೇಕಾದ್ರೆ ಸಿಕ್ಕಿತ್ತು, ಎತ್ತಿಟ್ಟಿದ್ದೆ, ತಗೊಳ್ಳಿ. ಜಾಜತ್ಗೆ ಅವಳದ ಹೆಂಗ್ ಕದ್ದು ಅಂತಾನೆ ಗೊತ್ತಾಗ್ತಿಲ್ಲ. ಅತ್ತೆ ಒಡವೆಗಳನ್ನ ಕದ್ದ ಹಾಗೆ ನನ್ನ ಒಡವೆಗಳನ್ನ ಏನಾದ್ರು ಕದ್ಬಿಟ್ರೆ ಏನ್ರು ಮಾಡ್ತೀರಾ? ರಾಜವ್ರೆ ನೀವೇನು ಯೋಚನೆ ಮಾಡಬೇಡಿ, ಚಂಪನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯೋ ವ್ಯವಸ್ಥೆ ನಾವು ಮಾಡ್ತೀವಿ. ಏನು ಮಾಡ್ತೀರಾ? ಬಿಟ್ಲ ಪತ್ತೆದಾರಿ ಪುರುಷೋತ್ತಮನ್ ಕಾದಂಬರಿಗಳನ್ನು ನಾನು ಓದ್ತೀನಿ. ನಾನು 5 ಸಾಸುಗಳು ಓದ್ತೀನಿ. ಏನಪ್ಪ, ಕಳ್ತನದ ಬಗ್ಗೆ ನೀವು ಚೆನ್ನಾಗಿ ತಯಾರಿ ತಗೋಬೇಕು. ಕಳ್ತನ ಎಲ್ಲೆಲ್ಲಾಗುತ್ತೆ, ಯಾವಾಗ ಆಗುತ್ತೆ ಅಂತ ಯೋಚನೆ ಮಾಡಿ ಕಂಡುಹಿಡಿಬೇಕು. ಏನಮ್ಮ ಮಾಡುದು ಪಲ್ಲು, ನಾವು ಚಾಪೆ ಕೆಳಗೆ ನುಗ್ಗಿದ್ರೆ ಅವಳು ರಂಗೋಲಿ ಕೆಳಗೆ ನುಗ್ತಾ ಇದ್ದಾಳೆ. ಮತ್ತೆ ಚಾಲೆಂಜ್ ಒಪ್ಕೋಬೇಕಿತ್ತು. ಏನಾದ್ರೂ ಸೋತು ಮುಖಕ್ಕೆ ಮಸಿ ಬಳ್ಕೋಬೇಕು. ಮಕ್ ಹೊಡ್ಬಿಡ್ತೀನಿ. ಏನ್ ಜಾಜಿ ಅವರೇ ಕರೆದಿದ್ದು? ಮಸಾಲೆ ದೋಸೆಗೆ ದುಡ್ಡು ಕೊಡ್ತೀರಾ? ಡಾಕ್ಟರ್ ರಮೇಶ್, ರೂಮ್ ನಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದು ಉಂಗುರ ಕಾಣಿಸ್ತಾ ಇಲ್ಲ. ಡೈಮಂಡ್ ರಿಂಗು. ಇನ್ಯಾರು? ನೀನೇ ಕದ್ದಿರ್ತೀಯ. ನಾನು ಯಾಕೆ ಕದಿಲಿ? ಒಂದ್ ವೇಳೆ ನಾನೇ ಕದ್ದಿದ್ದೀನಿ ಅಂತ ಆದ್ರೆ ನಾನು ಕದಿಬೇಕಾದ್ರೆ ಬಂದು ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕಾಗಿತ್ತು. ಲಪ್ಪತ್ತು ನೀನ್ ಯಾಕೋ ನೋಡ್ಕೋತಾ ಇಲ್ಲ. ಅವ್ರು ಯಾವಾಗ ಜಾಜಿ ಅವ್ರ ರೂಮ್ ಬಂದ್ರು ಅಂತ ನಾನು ನೋಡಕ್ ಆಗ್ಲಿಲ್ಲ ಕಣ. ಅದು ಬಿಟ್ಲ, ನೀವು ಒಪ್ಕೊಂಡಿರೋ ಚಾಲೆಂಜ್ ತುಂಬಾ ಡೇಂಜರಸ್. ಆ ರಿಂಗ್ ಎಷ್ಟು ಕಾಸ್ಟ್ಲಿ ಗೊತ್ತೇನ್ರೋ? ಹೇಗಾದ್ರೂ ಮಾಡಿ ಆ ರಿಂಗ್ ನ ಹುಡುಕಿ ಚಂಪನ್ನ ಸೋಲ್ಸಿ. ಈ ರೀತಿ ಗೇಮ್ಗಳನ್ನ ನನಗೆ ಇಷ್ಟ ಆಗಲ್ಲ. ಒಂದು ದಿನ ಟೈಮ್ ಕೊಡು, ಹುಡುಕ್ತೀವಿ. ಆಯ್ತು, ನೀವು ಹುಡುಕಿದ್ದೆ ಆದ್ರೆ ನಾನು ಸೋತೆ ಅಂತ ಒಪ್ಕೋತೀನಿ. ಏನಪ್ಪ, ನಿಮ್ಗೆ ರಿಂಗ್ ಹುಡ್ಕಕ್ಕೆ ನಾನು ಸಹಾಯ ಮಾಡ್ಲಾ? ಅಲ್ಲೋ, ಚಾಲೆಂಜ್ ಒಪ್ಕೊಂಡ್ರದು ಇವ್ರಿಬ್ರೇ ಹುಡುಕ್ಬೇಕು. ನೀನ್ ಸೈಲೆಂಟ್ ಆಗಿ ಇಲ್ಲಿಂದ ಜಾಗ ಖಾಲಿ ಮಾಡು. ಏನ್ರೋ ಹಾಗೆ ನೋಡ್ತಾ ಇದ್ದೀರಾ? ರಿಂಗ್ ಎಲ್ಲಿಟ್ಟಿದ್ಯಾ ಅಂತ ಯೋಚನೆ ಮಾಡ್ತಾ ಇದೀವಿ. ತಾಕತ್ತಿದ್ರೆ ಹೋಗಿ ಹುಡುಕಿ. ನಾವೇ ನಿಮ್ ಬಾಗಿಲು ಸತ್ತೋಗಿದ್ದೀವ? ಯಾಕೆ ಟೆನ್ಷನ್ ಅಲ್ಲಿ ಕೂತಿದ್ದೀರಾ? ಡೈಮಂಡ್ ರಿಂಗ್ ತಾನೆ, ನಾವು ಹುಡ್ಕೊಡ್ತೀವಿ, ಆರಾಮಾಗಿರಿ ನೀವು. ವಿಟ್ಲ, ಚಂಪಾ ಉಂಗ್ರನ್ ಇಲ್ಲಿ ಯಾಕೋ ಬಚ್ಚಿಟ್ಟಿರ್ತಾಳೆ? ಅವಳೇನಾದ್ರು ಬಚ್ಚಿಟ್ಟಿದ್ರೆ ಅಡಿಗೆ ಮನೆಯಲ್ಲಿರೋ ಸಾಸಿವೆ ಡಬ್ಬದಲ್ಲಿ ಬಚ್ಚಿಟ್ಟಿರ್ತಾಳೆ. ಆಯ್ತು, ಅಲ್ಲೇ ಹೋಗಿ ಹುಡುಕಿ. ನಾನು ಕದ್ದಿದ್ರೆ ಅಲ್ವಾ ಅದ್ ಸಿಗೋದಿಕ್ಕೆ? ಯಾವ ಮೀಟಿಂಗ್ ಅಲ್ಲಿ ಕಳ್ಕೊಂಡ್ರೋ ಏನೋ ಜಾಜಿ ಅಕ್ಕ. ಚಂಪಾ ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುರಿದು ಬಿಡ್ತೀರಿ. ಪಕ್ಕೆ ಮುರಿಯೋ ಮತ್ ಪಕ್ಕದಲ್ಲಿರ್ಲಿ. ಮೊದ್ಲು ನಿಮ್ ಉಂಗ್ರನ ಎಲ್ಲಿ ಕಳ್ಕೊಂಡ್ರಿ ಅಂತ ಹೇಳ್ರಿ. ಬೆಳಗ್ಗೆ ಇತ್ತು, ಸ್ನಾನಕ್ಕೆ ಹೋಗ್ಬೇಕಾದ್ರೆ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇಟ್ಟಿದ್ದೆ. ಸ್ನಾನ ಮುಗಿಸ್ಕೊಂಡ್ ಬಂದ್ ನೋಡ್ತೀನಿ, ರಿಂಗ್ ಕಾಣಿಸ್ತಾನೆ ಇಲ್ಲ. ಕಾಸ್ಟ್ಲಿ ಉಂಗುರ ಗೊತ್ತಾ? ಸೋತ್ವಿ ಅಂತ ಒಪ್ಕೊಳ್ರೋ. ಯಾವುದೇ ಕಾರಣಕ್ಕೂ ನಾವು ಸೋತಿದೀವಿ ಅಂತ ಒಪ್ಕೊಳ್ಳೋದಿಲ್ಲ. ಹುಡುಕ್ತಿವಿ. ಹಾಗಿದ್ರೆ ಹುಡುಕಿ. ಅದು ಉಂಗುರ ಇಲ್ಲೆಲ್ಲೂ ಇಲ್ಲ ಅಂದಮೇಲೆ ನೀನ್ ಹೇಳ್ದಂಗೆ ಅದು ಅಲ್ಲೇ ಇರುತ್ತೆ. ಬಾ, ನಾವು ಅಲ್ಲೇ ಹೋಗಿ ಹುಡ್ಕೋಣ. ಏನ್ರು ಉಂಗುರ ಹುಡ್ಕಕ್ಕೆ ಅಂತ ಬಂದು ಇಲ್ಲಿರೋ ದ್ರಾಕ್ಷಿ ಗೋಡಂಬಿನೆಲ್ಲ ತಿಂತಾ ಇದ್ದೀರಾ? ನೀನ್ ಯಾರ ನಮ್ಮ ಯಜಮಾನ್ರಿಗೆ ಹೊಡಿಯಕ್ಕೆ? ಉಂಗುರ ಹುಡ್ಕೊಂಡು ನೆಪ ಮಾಡ್ಕೊಂಡು ಬಂದು ಇಲ್ಲಿರೋ ಸರ್ಕುಗಳನ್ನೆಲ್ಲ ಖಾಲಿ ಮಾಡಿದ್ರೆ ನಮ್ಮ ಯಜಮಾನ್ರು ಬಂದು ಕೇಳಿದಾಗ ನಾನು ಏನಂತ ಉತ್ತರ ಕೊಡ್ಲಿ? ಏನಪ್ಪ, ಏನ್ ಹುಡ್ಕೊಂಡ್ ಬಂದಿದ್ರು ಆ ಕೆಲಸ ಮಾಡ್ಕೊಂಡು ಹೋಗ್ಬಾರ್ದಾ? ಹೋಗಿ ಇಲ್ಲಿಂದ. ಏನಮ್ಮ, ಸಿಕ್ತಾ ನಿನ್ನ ಉಂಗುರ? ಇಲ್ಲ ಅತ್ತ. ಅಯ್ಯೋ, ಯಾಕಮ್ಮ ಈ ಆಟ? ಒಬ್ರು ಕದ್ದು ಮುಚ್ಚಿಡೋದು, ಇನ್ನಿಬ್ರು ಅದನ್ನ ಹುಡುಕೋದು. ಯಾಕೆ ಬೇಕು ಇಂಥ ಆಟ? ಅತ್ತೆ, ಆ ಪದುವಿಟ್ಟ ಇಬ್ರು ತಾವೇ ಬುದ್ಧಿವಂತರು ಅಂತ ತೋರ್ಸ್ಕೋಬೇಕಂತೆ. ಅದಕ್ಕೆ ಚಾಲೆಂಜ್ ಕಟ್ಟಿರೋದು. ದಂಡಪುಂಡಿಗಳ ಬಂದ ಇಲ್ಲಿ. ಏನ್ ರಂಗತ್ತೆ? ಸಿಕ್ತೇನ್ರ ಉಂಗುರ? ಮನೇಲಿ ಎಲ್ಲಾ ಕಡೆ ಹುಡುಕ್ಬಿಟ್ಟು ಎಲ್ಲೂ ಸಿಗ್ಲಿಲ್ಲ. ನೋಡೆ, ನನ್ ಸೊಸೆ ಮುಖ ನೋಡೆ, ಒಳ್ಳೆ ಹಿಂಗ ತಿಂದ ಮಂಗೊಂದ್ ಥಲ ಆಗಿದೆ. ಎಲ್ಲಿದೆ ಅಂತ ಹೇಳ್ಬಿಡೆ. ಅದು ನನ್ನ ಲಕ್ಕಿ ಉಂಗುರ. ಆ ಉಂಗುರ ಸಿಗ್ಲಿಲ್ಲ ಅಂದ್ರೆ ಎಲೆಕ್ಷನ್ ಅಲ್ಲಿ ನನ್ ಗೆಲ್ಲೋಕೆ ಆಗಲ್ಲ. ಪದ್ದು ಬಿಟ್ಲನೆ ಕದ್ದು ಎಲ್ಲಾದ್ರೂ ಬಚ್ಚಿಟ್ಟಿರ್ಬೋದು. ನಾನೇನ್ ಮಾಡ್ಲಿ? ಆಡೋ ಮಾತು ಒಂದು ಅರ್ಥ ಬೇಡವೇನೆ? ಚಾಲೆಂಜ್ ಪ್ರಕಾರ ನೀನ್ ಕದಿಬೇಕು, ಅದನ್ನ ನಾವು ಹುಡುಕ್ಬೇಕು ಅಂತಂದ್ರೆ ನಾವು ಹೆಂಗೆ ಕದಿಯಕ್ಕಾಗುತ್ತೆ? ಎಲ್ಲ ಕಡೆ ಹುಡುಕಿದ್ದೀರಾ ತಾನೆ? ನಿಮ್ಮನ್ನ ನೀವು ಚೆಕ್ ಮಾಡಿದೀರಾ? ಮೊದ್ಲು ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ, ಗೊತ್ತಾಗತ್ತೆ. ಪದ ಚೆಕ್ ಮಾಡ.
ಏನಿಲ್ಲ ಕಣ. ನಿನ್ನ ಹತ್ರ ಏನೂ ಇರಲ್ಲ ಬಿಡ. ಲೇ ಅವಳು ಚೆಕ್ ಮಾಡು ಅಂತ ಹೇಳಿದಾಳೆ, ನೀನು ಚೆಕ್ ಮಾಡು. ಇರಲ್ಲ ಬಿಡ ನಿನ್ನ ಹತ್ರ. ಚೆಕ್ ಮಾಡು. ನಿನ್ನ ಹತ್ರ ಇರಲ್ಲ ಬಿಡ. ಮಾಡಪ್ಪ. ನಿನ್ನ ಹತ್ರ ಇಲ್ಲ ಬಿಡ. ರಾಜಕ್ಕೆ ನಿಮ್ಮ ಡೈಮಂಡ್ ರಿಂಗು ಹೊತ್ತು ಚಡ್ಡಿ ಒಳಗಿತ್ತು. ನನ್ ರಿಂಗ್ನ ಕದಿದೆಯೇನೋ ಇನ್ನೊಂದ್ಸಲ ಹೊಸ ದಸಕ್ಕೆ ಅಂತ ಮನೆ ಕೇಳೋದ್ ಬಾ ಮಕ್ಕಳು ಕೊಡಿದ್ರೆ ಈಗ ಗೊತ್ತಾಯ್ತಾ ಯಾರು ಬುದ್ಧಿವಂತರು ಅಂತ? ಲೇ ಚಂಪಾ, ನೀನೇ ಉಂಗ್ರ ಹಾಕದ್ದು ನನ್ನ ಜಾಬ್ನಲ್ಲಿ ಯಾಕೆ ಇಟ್ಟಿರ್ಬಾರ್ದು? ರೆಡ್ ಹ್ಯಾಂಡ್ ಆಗಿ ಹಿಡ್ದು ಮಾತಾಡೋ. ನೀವಿಬ್ರು ಸೋತಿರೋದಕ್ಕೆ ಈಗ 10,000 ರೂಪಾಯಿ ನನಗೆ ಕೊಡ್ತೀರಾ ಅಥವಾ ಹಿಟ್ ರೂಪಾಯಿ ಬರ್ತೀರೋ? ಚಂಪಾ, ಒಂದೇ ಒಂದು ಚಾನ್ಸ್ ಕೊಡು, ರೆಡ್ ಹ್ಯಾಂಡ್ ಆಗಿ ನಿನ್ನ ಹಿಡಿತೀವಿ. ಆಯ್ತು, ಇನ್ನೊಂದು ಚಾನ್ಸ್ ಕೊಡ್ತೀನಿ. ಆದ್ರೆ ನಿಮ್ಮಿಬ್ರಿಗೂ ಇವತ್ತಿನ ಊಟ ತಿಂಡಿ ಎಲ್ಲ ಖರ್ಚು. ಪದ್ದು, ಚಂಪನ ರೆಡ್ ಹ್ಯಾಂಡ್ ಆಗಿ ಹಿಡಿಯೋದಕ್ಕೋಸ್ಕರ ಈ ಪೆನ್ ತಂದಿದ್ದೀನಿ. ನೀನು ಪೆನ್ನಲ್ಲಿ ಅವಳ ಹತ್ರ ಮುಚ್ಚಳಿಕೆ ಬರ್ಸ್ಕೊಂಡು ಆಟೋಗ್ರಾಫ್ ಹಾಕಿಸ್ಕೋತಿಯಾ? ಅಯ್ಯೋ, ಇದು ಅಂತಿಂತ ಪೆನ್ ಅಲ್ಲ ಕಣೋ, ಇದು ಕ್ಯಾಮರಾ ಪೆನ್. ಇದನ್ನ ಜಾಜತ್ಗೆ ರೂಮಲ್ಲಿ ಇಡೋಣ. ಅಪ್ಪಿ ತಪ್ಪಿ ಅವಳು ಏನಾರು ಕದಿಯಕ್ಕೆ ಅಂತ ಬಂದ್ರೆ ಸಿಗಾಕೊಂಡ್ಬಿಡ್ತಾಳೆ. ಹೆಂಗಿದೆ ಐಡಿಯಾ? ಸೂಪರ್. ಪದ್ದು ಬಿಟ್ಲಾ ಹೇಳಿ ಜಾಜತ್ಗೆ. ರೂಮ್ ನಲ್ಲಿ ಇದ್ದ ನನ್ನ ಮೊಬೈಲ್ ನೆಕ್ಲೆಸ್ ಎರಡೂ ಕಾಣಿಸ್ತಾ ಇಲ್ಲ. ಇಲ್ಲಿದೆ ಸಾಕ್ಷಿ. ಏನಿದು? ಕ್ಯಾಮರಾ ಪೆನ್. ಯಾರು ಕದ್ದಿದ್ದಾರೆ ಅಂತ ದೃಶ್ಯ ರೂಪದಲ್ಲಿ ತೋರಿಸ್ತೀವಿ. ಬನ್ನಿ ಕೂತ್ಕೊಳ್ಳಿ. ಚಂಪಾ, ಈಗ ನಿನ್ನ ಬಂಡವಾಳ ಬಯಲಾಗುತ್ತೆ ನೋಡಿ. ಮನೆಯವರಾಗಿ ಅಡುಗೆ ಮನೆಗೆ ನುಗ್ಗಿ ದ್ರಾಕ್ಷಿ ಗೋಡಂಬಿ ನಾವು ಕದ್ದೆ ತಿಂತಿರಲ್ಲ, ನಿಮ್ ಜನ್ಮಕ್ ನಾಚಿಕೆ ಆಗಲ್ಲ? ನಾನು ಕೇಳಿದಿದ್ರೆ ನಾನೇ ನಿಮ್ ಮುಖದ ಮೇಲೆ ಎಸೆತಿರ್ಲಿಲ್ವಾ? ಏನಪ್ಪ, ಕದ್ದು ತಿಂದಿದ್ದು ಅಲ್ದೆ ಅದನ್ನ ರೆಕಾರ್ಡ್ ಮಾಡ್ಕೊಂಡು ತೋರಿಸ್ತಿದಿರಲ್ಲ, ನಿಮ್ ಜನ್ಮಕ್ಕೆ ಒಂದಿಷ್ಟು ನಾಚಿಕೆ ಆಗಲ್ವಾ? ನಮ್ಮಪ್ಪಲ್ಲು, ಈ ಕ್ಯಾಮರಾ ಪೆನ್ ನಾವು ಜಾಜತ್ಗೆ ರೂಮಲ್ಲಿ ಇಟ್ಟಿದ್ವಿ. ಇದು ಅಡುಗೆ ಮನೆಗೆ ಹೆಂಗ್ ಗೊತ್ತಾಗ್ತಿಲ್ಲ. ಈಗ್ಲಾದ್ರೂ ನೀವು ಸೋತ್ರಿ ಅಂತ ಒಪ್ಕೋತೀರಾ? ಇಲ್ಲ, ಇನ್ನು ಒಂದೇ ಒಂದು ಚಾನ್ಸ್ ಕೊಡ, ನಾವು ಬುದ್ಧಿವಂತರು ಅಂತ ನಿರೂಪಿಸ್ತೀವಿ. ಪದ್ದು, ಚಂಪಾ ನಮ್ಮ ಜಾಜತ್ ರೂಮಲ್ಲಿ ನಿನ್ನೆ ಕದ್ದಿದ್ದಾಳೆ ಅಂದ್ಮೇಲೆ ಇವತ್ತು ಅದೇ ರೂಮಲ್ಲಿ ಕದ್ದು ಬಕ್ರ ಆಗಲ್ಲ. ಹಾಗಿದ್ರೆ ಇವತ್ತು ಅವಳು ರಂಗತ್ತೆ ರೂಮಲ್ಲಿ ಕದಿಯೋ ಪ್ರಯತ್ನ ಮಾಡ್ಬೋದು. ಕರೆಕ್ಟ್ ಆಗಿ ಹೇಳಿದೆ. ನಡಿ, ಈ ಕ್ಯಾಮರಾ ಪೆನ್ನ ನಮ್ಮ ಅತ್ತೆ ರೂಮಲ್ಲಿ ಫಿಕ್ಸ್ ಮಾಡ್ಬಿಡೋಣ. ಅತ್ತೆವ್ರೆ, ಶುಭೋದಯ. ಬೆಳಿಗ್ಗೆ ತಮ್ಮ ಮುಖದರ್ಶನ ಆಯ್ತೋ ಇಲ್ವೋ, ಇನ್ನು ಏನೇನು ಕಾದಿದೆಯೋ ಆ ಗಂಡುಗಳೇಶ್ವರನಿಗೆ ಗೊತ್ತು. ಅತ್ತೆವ್ರೆ, ನಿಮ್ಮ ರೂಮಲ್ಲಿ ನಿನ್ನೆ ರಾತ್ರಿ ಯಾವ್ದಾದ್ರು ಒಂದು ವಸ್ತು ಕಳ್ತನ ಆಯ್ತಾ? ಕರ್ಯೋದಕ್ಕೆ ನನ್ನ ಹತ್ರ ಏನಿದೆ ಅಂತ ಬಲ್ತಾಳೆ. ಬಂದೆ ಆ ಯಮದೇವ ಬರಬೇಕು ಅಷ್ಟೇ. ಏನಪ್ಪ, ಅಮ್ಮನ ರೂಮಲ್ಲಿ ಏನು ಕಳ್ತನ ಆಗಿಲ್ಲ ಅಂದ್ರೆ ಆ ಕ್ಯಾಮ್ರಾ ಪೆನ್ ಇಟ್ಟಿದ್ ವೇಸ್ಟ್ ಆಗ್ಬಿಡುತ್ತೆ ಅಷ್ಟೇ. ಗೊತ್ತಾಗತ್ತೆ, ಈಗ ಗೊತ್ತಾಗತ್ತೆ. ಪದ್ದು, ಅತ್ತೆ ರೂಮಲ್ಲಿ ಇಟ್ಟಿರೋ ಆ ಪೆನ್ನ ತಗೊಂಬಾರೋ. ವಿಟ್ಲ, ರಂಗತ್ತೆ ರೂಮಲ್ಲಿ ಇಟ್ಟು ಕ್ಯಾಮ್ರಾ ಪೆನ್ನೇ ಕಾಣಿಸ್ತಿಲ್ಲ ಕಣ. ಸಾಕ್ಷಿಗೆ ಅಂತಿದ್ದು ಕ್ಯಾಮ್ರಾ ಪೆನ್ನೇ ಕದ್ದು ಬಿಟ್ರ. ಪದ್ದು ಬಿಟ್ಲಾ, ರೂಮಲ್ಲಿ ಇದ್ದ ನನ್ನ ವ್ಯಾನಿಟಿ ಬ್ಯಾಗ್ ಕಾಣಿಸ್ತಾ ಇಲ್ಲ. ಆ ಚಂಪನ ಹತ್ರ ಚಾಲೆಂಜೇ ಮಾಡಬಾರ್ದಾಗಿತ್ತು. ನಮ್ಮನ್ನು ಯಾಮರ್ಸ್ ಕದೀತಾ ಇದ್ದಾಳೆ. ಅವಳ ರೆಡ್ ಹ್ಯಾಂಡ್ ಹಿಡಿಯಕ್ಕೆ ಆಗ್ತಾನೆ ಇಲ್ವಲ್ಲ. ಮೊನ್ನೆ ಮೊಬೈಲ್ ನೆಕ್ಲೆಸ್ ಹೋಯ್ತು, ಇವತ್ತು ವ್ಯಾನಿಟಿ ಬ್ಯಾಗ್ ಹೋಗಿದೆ. ಅಯ್ಯೋ, ನನ್ನ ಕ್ಯಾಮ್ರಾ ಪೆನ್ನೇ ಹೋಯ್ತು. ಹೀಗೆ ಡೈಲಿ ಒಂದೊಂದು ಹೋಗ್ತಾ ಇದೆ, ನಾನ್ ಸುಮ್ಮನೆ ಇರಲ್ಲ. ಚಂಪನ್ನ ವಾಚ್ ಮಾಡೋದಕ್ಕೆ ಅಂತ ಯಾವ್ದಾದ್ರು ಕೆಲಸದವ್ನು ಇಟ್ರಂಗೆ. ಮೊದ್ಲೇ ಈ ಕೆಲಸ ಮಾಡಿದಿದ್ರೆ ಕ್ಯಾಮ್ರಾ ಪೆನ್ ಆದ್ರೂ ಉಳ್ದಿರೋದು. ಬಾ ಶಂಕರ, ನೋಡು, ದಿನಕ್ಕೆ 500 ರೂಪಾಯಿ ಕೊಡ್ತೀವಿ. ನಿನ್ನ ಕೆಲಸ ಏನು ಗೊತ್ತಾ? ಚಂಪಾ ಎಲ್ಲಿ ಹೋಗ್ತಾಳೆ, ಎಲ್ಲಿ ಕದೀತಾಳೆ ಅನ್ನೋದನ್ನ ಚೆಕ್ ಮಾಡಿ ನಮ್ಗೆ ಹೇಳ್ಬೇಕಷ್ಟೇ. ಯೋಚನೆ ಮಾಡಬೇಡಿ ಸರ್, ನಾನು ಕಣ್ಣಿಟ್ಟ ಮೇಲೆ ಮುಗೀತು. ಯಾರು ಇವನು? ಇವನ ಹೆಸರು ಶಂಕರ ಅಂತ. ನಮ್ಗೆ ಸಹಾಯ ಮಾಡ್ಕೊಂಡು ಇಲ್ಲೇ ಇರ್ತಾನೆ. ಚಂಪಾ, ಹೇ, ಯಾರನ್ನ ಕೇಳಿ ಇವನ್ನ ಕೆಲ್ಸಕ್ಕೆ ತಗೊಂಡ್ರೋ? ಸಂಬಳ ನಾವು ಕೊಡ್ತೀವಿ, ನಿನಗೇನೆ ಕಷ್ಟ. ಎಲ್ಲಿಂದ ಬರ್ಬೇಕು? ಈಗ ಸೋತ್ ಮೇಲೆ 10,000 ರೂಪಾಯಿ ಕೊಡ್ತಿಯಲ್ಲ, ಅದರಲ್ಲೇ ಕೊಡ್ತೀವಿ.
ಏನದು ಗಂಟು? ಬುತ್ತಿ ಯಜಮಾನ್ರೆ. ತೋರ್ಸು. ಇದನ್ನ ನಿಮ್ಗೆ ಯಾಕೆ ತೋರಿಸ್ಬೇಕು? ತೋರ್ಸ್ಬೇಕು ಅಷ್ಟೇ. ಯಜಮಾನ್ ಅಲ್ಲಿ ನೋಡಿ. ಇಷ್ಟೊಂದು ಮಾಡ್ಬೇಕು? ಎಲ್ಲಿ ತೋರಿಸಿ ಯಾವ ಒಡವೆಗಳು ಅಂತ ನೋಡೋಣ. ನೋಡಿ. ಇದೆಲ್ಲ ನನ್ನ ಒಡವೆಗಳು. ಅದು ಇದ್ರಲ್ಲಿ ನಮ್ದು ಇವೆ ಇಲ್ಲಮ್ಮ. ನೋಡಿದ್ರ ಅತ್ತೆ, ಕಳ್ಳನ ಮನೆಯೊಳಗ್ ಬಿಟ್ಟು ನಿಮ್ಮಿಬ್ರು ಒಡವೆಗಳನ್ನೇ ಕಚ್ಚಿದ್ದಾರೆ ಈ ದಂಡ ಪಿಂಡ್ಗಳು. ಏನಪ್ಪ, ಈ ಕಳ್ಳನ ಮನೆ ಕರ್ಕೊಂಡ್ ಬಂದಿದ್ ನೀವೇ ತಾನೇ? ಸ್ಟೇಷನ್ಗೆ ಹೇಳ್ಕೊಂಡೋಗಿಪ್ಪ. ನಡಿಯೋ ಚಕ್ರ. ಏಯ್ ನಡಿಯೋ. ನಡಿ ನಡಿಯೋ. ನಡಿ. ಸರ್, ಪೊಲೀಸ್ ಸ್ಟೇಷನ್ಗೆ ಚೆಡ್ವೆಲ್ ಬಂದ್ರೆ ಏನ್ ಚೆನ್ನಾಗಿರುತ್ತೆ ಸರ್. ಸರ್, ನೀವು ಪೊಲೀಸ್ ಸ್ಟೇಷನ್ ಅಡ್ರೆಸ್ ಕೊಡಿ ಸರ್, ನಾನು ಹೋಗಿ ಸರೆಂಡರ್ ಆಗ್ಬಿಡ್ತೀನಿ. 17ನೇ ಕ್ಲಾಸ್ನಲ್ಲಿ ಬಲಗಡೆಗೆ ತಿರುಗಿದ್ಮೇಲೆ 3ನೇ ಬಿಲ್ಡಿಂಗ್ ಪೊಲೀಸ್ ಸ್ಟೇಷನ್. ನೀನ್ ಹೋಗಿ ಕೂತಿರೋ, ನಾವು ಪ್ಯಾಂಟ್ ಹಾಕೊಂಡ್ ಬಂದ್ಬಿಡ್ತೀವಿ. ಬೇಗ ಬಂದ್ಬಿಡಿ ಸರ್. ಯಾವಾಗಲೇ ನಮ್ಗೆ ಬುದ್ಧಿ ಓದಾಡ್ತಾರಲ್ಲ ಪದ್ದು. ನಮ್ಗೆ ಏನೋ ಕ್ಲೈಮ್ಯಾಕ್ಸ್ ಅಲ್ಲಿ ವಿಲನ್ ನಗ್ದಂಗ್ ನಗ್ತಿದ್ಯಾ? ಮತ್ತಿನ್ನೇನ್ರು, ಕಳ್ಳನ್ಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇರುವಂತ ಅಡ್ರೆಸ್ ಹೇಳಿ ಕಳ್ಸಿದಿರಲ್ಲ, ನಿಮ್ಮಂತ ದಟ್ರು ಇಡೀ ಪ್ರಪಂಚದಲ್ಲೇ ಬೇರೆ ಯಾರು ಇಲ್ಲ. ಚಂಪ ಮುಂದೆ ನೀವು ಏನೇನು ಇಲ್ಲ, ನೀವಿಬ್ರು ದಟ್ಲು ಅಂತ ಗೊತ್ತಾಗೋಯ್ತು. ಈಗ್ಲಾದ್ರೂ ಒಪ್ಕೋತೀರಾ ಸೋತಿದೀವಿ ಅಂತ? ಆಯ್ತು ಕಣೆ ಚಂಪ, ನಾವಿಬ್ರು ಸೋತ್ಬಿಟ್ವಿ. ನೀನ್ ಕದ್ದಿರೋ ವಸ್ತುಗಳನ್ನೆಲ್ಲ ವಾಪಸ್ ಕೊಟ್ಬಿಡೆ. ಒಂದ್ ನಿಮಿಷ. ನಿಮ್ ವಸ್ತುಗಳೆಲ್ಲ ಈ ಬ್ಯಾಗಲ್ಲಿದೆ, ತಗೊಳ್ಳಿ. ನಿಮ್ ಕ್ಯಾಮ್ರಾ ಪೆನ್ನು. ಚಂಪಾ, ನೀನು ಕೊಡೋದಕ್ಕೆ ನಮ್ಮ ಹತ್ರ 10,000 ರೂಪಾಯಿ ಇಲ್ಲ. ಅದಕ್ಕೆ ನೆನೆ ಹಾಕ್ಬಿಡು, ಈಗ್ಲಿಂದ ಹಿಟ್ಟು ರುಬ್ಬಿಡ್ತೀವಿ. ಏನು ಬೇಕಾಗಿಲ್ಲ. ಇಬ್ರು ದುರಹಂಕಾರದಿಂದ ಮೆರಿತಾ ಇದ್ರಲ್ಲ, ಅದನ್ನ ಅಡಗಿಸ್ಬೇಕು ಅಂತಾನೆ ನಾನ್ ನಿಮ್ ಹತ್ರ ಚಾಲೆಂಜ್ ಮಾಡಿದ್ದು. ಶಭಾಷ್ ಚಂಪ, ಹೋಗಿಯೋದ್ರಲ್ಲಿ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ಯಲ್ಲೇ. ನೋಡ್ತಾ ಇರಿಯತ್ತೆ, ಒಂದಲ್ಲ ಒಂದ್ ದಿವಸ ಹೀಗೆ ನಮ್ಮ ಯಜಮಾನ್ರ ಹೃದಯನೂ ಕದ್ಬಿಡ್ತೀನಿ.